ಕ್ಷೇತ್ರಜ್ಞಂಗೆ ಸ್ವಾಗತ. ಇದು ತಿರುನೆಲ್ವೇಲಿ ದೇವಾಲಯಗಳ ಕುರಿತ ನಮ್ಮ ಸರಣಿಯ ಸಮಾಪನ ಭಾಗವಾದ ಪಾರ್ಟ್ 8. ನೀವು ಹಿಂದಿನ ಭಾಗಗಳನ್ನು ನೋಡದೇ ಇದ್ದರೆ ಅವುಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಈ ವಿಡಿಯೋದಲ್ಲಿ ತಿರುನೆಲ್ವೇಲಿ ಸುತ್ತಮುತ್ತಲಿನ 13 ಪ್ರಮುಖ ತಿರುಪುಗಾಜಹ ಮತ್ತು ಮುರುಗನ್ ದೇವಾಲಯಗಳ ಪವಿತ್ರ ಯಾತ್ರೆಯನ್ನು ನಾವು ಕೈಗೊಳ್ಳೋಣ. ಪುರಾಣಗಳು, ಅದ್ಭುತಗಳು, ತಪಸ್ಸು, ಗುಣಮುಖತೆ, ಧೈರ್ಯ, ಜ್ಞಾನ ಮತ್ತು ದೈವಿಕ ರಕ್ಷಣೆಯಿಂದ ತುಂಬಿರುವ ದೇವಾಲಯಗಳು. ಈ ವಿಡಿಯೋ ಇಂಗ್ಲಿಷ್, ತಮಿಳ್, ತೆಲುಗು ಮತ್ತು ಕನ್ನಡ ಭಾಷೆಗಳಲ್ಲಿ ಲಭ್ಯವಿದೆ. ಲಿಂಕ್ಗಳನ್ನು ಕಮೆಂಟ್ಸ್ನಲ್ಲಿ ನೀಡಲಾಗಿದೆ. ಎಲ್ಲಾ ದೇವಾಲಯಗಳ ವಿವರವಾದ ಮಾಹಿತಿಗಳು ನನ್ನ ಬ್ಲಾಗ್ನಲ್ಲಿ ಲಭ್ಯವಿವೆ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ಈ ಪವಿತ್ರ ಮುರುಗನ್ ಯಾತ್ರೆಯನ್ನು ಆರಂಭಿಸೋಣ. 1. ತಿರುಚೆಂದೂರ್ ಮುರುಗನ್ ದೇವಾಲಯ. ನಮ್ಮ ಯಾತ್ರೆ ಜಗತ್ತಿನ ಮಹಾನ್ ಮುರುಗನ್ ದೇವಾಲಯಗಳಲ್ಲಿ ಒಂದಾದ ತಿರುಚೆಂದೂರ್ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಿಂದ ಆರಂಭವಾಗುತ್ತದೆ. ಬಂಗಾಳ ಕೊಲ್ಲಿಯ ತೀರದಲ್ಲಿ ಇರುವ ತಿರುಚೆಂದೂರ್ ಭಗವಾನ್ ಮುರುಗನ್ ಅವರ 6 ಪವಿತ್ರ ಯುದ್ಧ ಶಿಬಿರಗಳಾದ 6 ಪಡೆ ವೀಡುಗಳಲ್ಲಿ ಎರಡನೆಯದು. ಇದು ಮುರುಗನ್ ಸೂರಪದ್ಮನ್ ಎಂಬ ರಾಕ್ಷಸನನ್ನು ಸಂಹರಿಸಿದ ಪವಿತ್ರ ಸ್ಥಳ. ಮುರುಗನ್ ಸೂರಪದ್ಮನ್ ಜೊತೆ ಭೀಕರ ಯುದ್ಧ ನಡೆಸಿದರು. ಆ ರಾಕ್ಷಸನು ಮಾವಿನ ಮರವಾಗಿ ಮಾರ್ಪಟ್ಟಾಗ ಮುರುಗನ್ ತಮ್ಮ ವೇಲ್ನಿಂದ ಅದನ್ನು 2 ಭಾಗಗಳಾಗಿ ಚೀಡಿದರು. ಒಂದು ಭಾಗವು ಅವರ ವಾಹನವಾದ ನವಿಲಾಯಿತು, ಮತ್ತೊಂದು ಭಾಗವು ಅವರ ಧ್ವಜದಲ್ಲಿರುವ ಕೋಡಿಯಾಯಿತು. ಈ ದೈವಿಕ ವಿಜಯವನ್ನು ಸೂರಸಂಹಾರಂ ಎಂದು ಸ್ಮರಿಸಲಾಗುತ್ತದೆ. ಆದರೆ ತಿರುಚೆಂದೂರ್ ಕೇವಲ ಯುದ್ಧಭೂಮಿ ಮಾತ್ರವಲ್ಲ, ಇದು ವಿನಯದ ಸ್ಥಳವೂ ಆಗಿದೆ. ವಿಜಯದ ನಂತರ ಭಗವಾನ್ ಮುರುಗನ್ ತಮ್ಮ ತಂದೆ ಶಿವನನ್ನು ಪೂಜಿಸಿದರು. ಇಂದಿಗೂ ದೀಪಾರಾಧನೆಯನ್ನು ಮೊದಲು ಶಿವಲಿಂಗಕ್ಕೆ ತೋರಿಸಿ ನಂತರ ಮುರುಗನ್ಗೆ ತೋರಿಸಲಾಗುತ್ತದೆ. ಆದಿ ಶಂಕರಾಚಾರ್ಯರು ತೀವ್ರ ಹೊಟ್ಟೆನೋವಿನಿಂದ ಬಳಲುತ್ತಿದ್ದಾಗ ಭಗವಾನ್ ಮುರುಗನ್ ಅವರನ್ನು ಕನಸಿನಲ್ಲಿ ತಿರುಚೆಂದೂರ್ಗೆ ಕರೆದರು. ಇಲ್ಲಿ ಶಂಕರರು ಆದಿಶೇಷನ ಚನೆಯ ಕೆಳಗೆ ಮುರುಗನ್ ಅವರ ಅಪರೂಪದ ದರ್ಶನವನ್ನು ಪಡೆದು ಶಕ್ತಿಯುತವಾದ ಸುಬ್ರಹ್ಮಣ್ಯ ಭುಜಂಗನ್ ಅನ್ನು ರಚಿಸಿದರು. ಮತ್ತೊಂದು ಮರೆಯಲಾಗದ ಪುರಾಣವು ಹೇಳುವುದೇನೆಂದರೆ, ಡಚ್ ಜನರು ಉತ್ಸವ ಮೂರ್ತಿಗಳನ್ನು ದೋಚಿಕೊಂಡು ಸಮುದ್ರಯಾನಕ್ಕೆ ಹೊರಟಾಗ ಭಯಾನಕ ಬಿರುಗಾಳಿ ಎದ್ದಿತು. ಭಯದಿಂದ ಅವರು ಆ ವಿಗ್ರಹಗಳನ್ನು ಸಮುದ್ರಕ್ಕೆ ಎಸೆದರು. ನಂತರ ಭಗವಾನ್ ಮುರುಗನ್ ಒಬ್ಬ ಭಕ್ತನ ಕನಸಿನಲ್ಲಿ ಅವುಗಳ ಸ್ಥಳವನ್ನು ತಿಳಿಸಿದರು ಮತ್ತು ಆ ವಿಗ್ರಹಗಳನ್ನು ಮರಳಿ ಪಡೆಯಲಾಯಿತು. ಮತ್ತು 2004ರ ಸುನಾಮಿ ಸಮಯದಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳು ನಾಶವಾದಾಗ ಈ ದೇವಾಲಯ ಮಾತ್ರ ಸ್ಪರ್ಶಿಸದೆ ನಿಂತಿತ್ತು. 2. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ, ವೊಳ್ಳಿಯೂರು. ತಿರುನೆಲ್ವೇಲಿಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ವೊಳ್ಳಿಯೂರು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ನಿಂತಿದೆ. ಇದು ಅರುಣಗಿರಿನಾಥರ್ ಹಾಡಿದ ಪವಿತ್ರ ತಿರುಪುಗಾಜಹ ಸ್ಥಳವಾಗಿದೆ. ಇದು ಪೂರ್ಣಗಿರಿ ಬೆಟ್ಟದಲ್ಲಿ ಕೆತ್ತಲ್ಪಟ್ಟ ವಿಶಿಷ್ಟವಾದ ರಾಕಟ್ ಗುಹಾ ದೇವಾಲಯವಾಗಿದೆ. ದೇವಾಲಯವೇ ಓಂ ಆಕಾರದಲ್ಲಿದೆ ಎಂದು ನಂಬಲಾಗಿದೆ. ಇಲ್ಲಿನ ಮುಖ್ಯ ದೇವರು ದೇವಿ ವಳ್ಳಿಯೊಂದಿಗೆ ಭಗವಾನ್ ಸುಬ್ರಹ್ಮಣ್ಯರು. ವಿಗ್ರಹವು ತಿರುಚೆಂದೂರ್ ರೂಪವನ್ನು ಹೋಲುತ್ತದೆ ಮತ್ತು ಸುಂದರವಾದ ವಜ್ರ ಅಲಂಕರಿತ ವೇಲ್ ಅನ್ನು ಹಿಡಿದಿದೆ. ವಳ್ಳಿಯನ್ನು ವಿವಾಹವಾದ ನಂತರ ಭಗವಾನ್ ಮುರುಗನ್ ಇಲ್ಲಿ ಬಂದರು ಎಂದು ನಂಬಲಾಗಿದೆ. ಪ್ರೀತಿಯಿಂದ ತುಂಬಿದ್ದ ವಳ್ಳಿ ದೇವಯಾನೆ ತನ್ನ ಪ್ರದೇಶಕ್ಕೆ ಬರಲು ಇಚ್ಛಿಸಲಿಲ್ಲ. ಋಷಿ ಅಗಸ್ತ್ಯರು ಅವಳನ್ನು ಶಾಂತಗೊಳಿಸಿ ದೇವಯಾನೆಯನ್ನು ತಂಗಿಯಂತೆ ಸ್ವೀಕರಿಸಬೇಕು ಎಂದು ಸಲಹೆ ನೀಡಿದರು. ಮತ್ತೊಂದು ಪುರಾಣವು ಹೇಳುವುದೇನೆಂದರೆ, ವಳ್ಳಿಯ ವಿನಂತಿಯ ಮೇರೆಗೆ ಮುರುಗನ್ ತಮ್ಮ ವೇಲ್ನಿಂದ ಭೂಮಿಯನ್ನು ಹೊಡೆದಾಗ ಪವಿತ್ರ ಸರವಣ ಪೊಯ್ಗೆ ಸೃಷ್ಟಿಯಾಯಿತು. ವಳ್ಳಿಯೂರು ಮುರುಗನ್ ಅವರನ್ನು ವಿಶೇಷವಾಗಿ ಮಕ್ಕಳಿಲ್ಲದ ದಂಪತಿಗಳು ಆರಾಧಿಸುತ್ತಾರೆ. ಇಲ್ಲಿ ಮನೋಪೂರ್ವಕ ಪ್ರಾರ್ಥನೆ ಮಾಡಿದರೆ ಸಂತಾನ ಭಾಗ್ಯ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. 3. ಶ್ರೀ ಇಳಂಜಿ ಕುಮಾರರ್ ಕೋಯಿಲ್, ಕುಟ್ರಾಲನ್. ಕುಟ್ರಾಲನ್ ಜಲಪಾತಗಳ ಸಮೀಪದಲ್ಲಿ ಚಿತ್ರಾ ನದಿಯ ತೀರದಲ್ಲಿ ಸುಂದರವಾದ ಇಳಂಜಿ ಕುಮಾರರ್ ಕೋಯಿಲ್ ನಿಂತಿದೆ. ಇಂದು ಮುರುಗನ್ ದೇವಾಲಯವಾಗಿ ಪ್ರಸಿದ್ಧವಾಗಿದ್ದರು. ಇಳಂಜಿ ಭಗವಾನ್ ಶಿವನೊಂದಿಗೆ ಕೂಡ ಆಳವಾಗಿ ಸಂಬಂಧಿಸಿದೆ. ಇಲ್ಲಿ ಮುರುಗನ್ ತಿರುವಿಳಂಜಿ ಕುಮಾರರ್ ಎಂದು ಪ್ರಸಿದ್ಧರಾಗಿದ್ದು, ವಳ್ಳಿ ಮತ್ತು ದೇವಯಾನೆ ಜೊತೆ ನವಿಲಿನ ಮೇಲೆ ಕುಳಿತಿರುವ ಆಕರ್ಷಕ ಯುವ ಭಗವಂತನಾಗಿ ಕಾಣಿಸುತ್ತಾರೆ. ಋಷಿ ಅಗಸ್ತ್ಯರು ಕುಟ್ರಾಲಂಗೆ ಬಂದರು, ಆದರೆ ಅವರಿಗೆ ಪ್ರವೇಶ ನಿರಾಕರಿಸಲಾಯಿತು. ನಂತರ ಅವರು ಇಳಂಜಿಗೆ ಬಂದು ಮುರುಗನ್ ಅವರನ್ನು ಪ್ರಾರ್ಥಿಸಿದರು. ಮುರುಗನ್ ಅವರಿಗೆ ಮಾರ್ಗದರ್ಶನ ನೀಡಿದರು ಮತ್ತು ಅಗಸ್ತ್ಯರು ಬಿಳಿ ಮರಳಿನಿಂದ 2 ಶಿವಲಿಂಗಗಳನ್ನು ಮಾಡಿದರು. ಅವು ನಂತರ ಒಂದಾಗಿ ಇರುವಲುಕ ನಾಯಕ ಎಂದು ಪ್ರಸಿದ್ಧವಾಯಿತು. ಮತ್ತೊಂದು ಆಳವಾದ ಪುರಾಣವು ಹೇಳುವುದೇನೆಂದರೆ, ಒಮ್ಮೆ 3 ಋಷಿಗಳು ಬ್ರಹ್ಮ, ವಿಷ್ಣು ಅಥವಾ ಶಿವ ಯಾರು ಪರಮೋಚ್ಚ ಎಂದು ಚರ್ಚಿಸಿದರು. ಮುರುಗನ್ ಪ್ರಕಾಶಮಾನವಾದ ಯುವಕರಾಗಿ ಪ್ರತ್ಯಕ್ಷವಾಗಿ ಒಂದೇ ದೈವಿಕ ಸತ್ಯವು ಬ್ರಹ್ಮನಾಗಿ ಸೃಷ್ಟಿಸುತ್ತದೆ, ವಿಷ್ಣುವಾಗಿ ರಕ್ಷಿಸುತ್ತದೆ ಮತ್ತು ಶಿವನಾಗಿ ಸಂಹರಿಸುತ್ತದೆ ಎಂದು ತಿಳಿಸಿದರು. 4. ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ, ಆಯಿಕುಡಿ. ತೆಂಕಾಸಿ ಸಮೀಪದ ಪವಿತ್ರ ಹನುಮಾನ್ ನದಿಯ ತೀರದಲ್ಲಿ ಮನೋಹರವಾದ ಆಯಿಕುಡಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ನಿಂತಿದೆ. ಇದು ಮತ್ತೊಂದು ತಿರುಪುಗಾಜಹ ಸ್ಥಳವಾಗಿದೆ. ತಮಿಳುನಾಡಿನ ಅನೇಕ ಮುರುಗನ್ ದೇವಾಲಯಗಳಿಂದ ಭಿನ್ನವಾಗಿ ಆಯಿಕುಡಿಯಲ್ಲಿ ವಿಶಿಷ್ಟವಾದ ಕೇರಳ ಶೈಲಿಯ ವಾಸ್ತುಶಿಲ್ಪ ಮತ್ತು ಪೂಜಾ ಸಂಪ್ರದಾಯವಿದೆ. ಮುಖ್ಯ ದೇವರು ಬಾಲಸುಬ್ರಹ್ಮಣ್ಯ,
ಮುರುಗನ್ ಅವರ ಬಾಲರೂಪ. ಅವರು ಕಮಲದ ಮೇಲೆ ಕುಳಿತು 4 ಕೈಗಳಿಂದ ಭಕ್ತರನ್ನು ಕರುಣೆಯಿಂದ ಆಶೀರ್ವದಿಸುತ್ತಾರೆ. ಈ ದೇವಾಲಯದ ವಿಶೇಷತೆ ಏನೆಂದರೆ ಮುರುಗನ್ 5 ಪವಿತ್ರ ಮರಗಳ ಕೆಳಗೆ ಮತ್ತು 5 ದೇವತೆಗಳ ನಡುವೆ ಆರಾಧಿಸಲ್ಪಡುತ್ತಾರೆ: ಶಿವ, ವಿಷ್ಣು, ಅಂಬಿಕೆ, ಗಣೇಶ್ ಮತ್ತು ಸೂರ್ಯ. ಪುರಾಣದ ಪ್ರಕಾರ ಹನುಮಾನ್ ಸೀತೆಯನ್ನು ಹುಡುಕುತ್ತಿದ್ದಾಗ ಅವರಿಗೆ ದಾಹವಾಯಿತು. ತಮ್ಮ ಕಾರ್ಯವನ್ನು ವಿಳಂಬ ಮಾಡದೆ ಅವರು ತಮ್ಮ ಬಾಲದಿಂದ ಒಂದು ಹರಿವನ್ನು ಸೃಷ್ಟಿಸಿದರು. ಇದು ಹನುಮಾನ್ ನದಿಯಾಯಿತು. ಶ್ರೀರಾಮರು ಇದರ ತೀರದಲ್ಲಿ ವಿಶ್ರಾಂತಿ ಪಡೆದರು ಎಂದು ನಂಬಲಾಗಿದೆ. ಆಯ್ಕುಡಿ ಕಾರ್ಯಸಿದ್ಧಿ, ಪ್ರಯತ್ನಗಳಲ್ಲಿ ಯಶಸ್ಸು ಮತ್ತು ಪಿಳ್ಳೈಪೇರು ಸಂತಾನವರ ಇವುಗಳಿಗೆ ಪ್ರಸಿದ್ಧವಾಗಿದೆ. ಭಕ್ತರು ವಿಶೇಷವಾದ ಹನುಮಾನ್ ನದಿ ಪಡಿ ಪಾಯಸಂ ಅನ್ನು ಸಮರ್ಪಿಸುತ್ತಾರೆ. 5 ಕಳುಗುಮಲೆ ಶ್ರೀ ಮುರುಗನ್ ಕೋವಿಲ್. ತಿರುನೆಲ್ವೇಲಿಯಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ಕಳುಗುಮಲೆಯಲ್ಲಿ ಈ ಪ್ರದೇಶದ ಅತ್ಯಂತ ವಿಶಿಷ್ಟವಾದ ಮುರುಗನ್ ದೇವಾಲಯಗಳಲ್ಲಿ ಒಂದಿದೆ. ಈ ತಿರುಪುಗಾಜ ಸ್ಥಳವು ಪ್ರಾರಂಭಿಕ ಪಾಂಡ್ಯರ ರಾಕೆಟ್ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯಾಗಿದೆ. ಇಲ್ಲಿ ಮುರುಗನ್ ವಿಶಿಷ್ಟರು. ಅವರು ದಕ್ಷಿಣ ದಿಕ್ಕನ್ನು ನೋಡುತ್ತಾ ಕುಳಿತಿರುವ ಅಪರೂಪದ ರೂಪದಲ್ಲಿದ್ದಾರೆ. ಮತ್ತೊಂದು ವಿಶೇಷತೆ ನವಿಲು. ಸಾಮಾನ್ಯವಾಗಿ ಮುರುಗನ್ ಅವರ ನವಿಲು ಅವರ ಬಲಭಾಗದಲ್ಲಿರುತ್ತದೆ, ಆದರೆ ಇಲ್ಲಿ ಅದು ಎಡಭಾಗದಲ್ಲಿದೆ. ಸಂಪ್ರದಾಯದ ಪ್ರಕಾರ ಇಂದ್ರನೇ ನವಿಲಾಗಿ ಪ್ರತ್ಯಕ್ಷವಾಗಿ ಮುರುಗನ್ ಅವರನ್ನು ಆರಾಧಿಸಿದರು. ಕಳುಗುಮಲೆ ಹತ್ತಿರದ ವೆಟ್ಟುವಾನ್ ಕೋಯಿಲ್ಗಾಗಿ ಕೂಡ ಪ್ರಸಿದ್ಧವಾಗಿದೆ. ಇದು ಮೇಲಿನಿಂದ ಕೆಳಗೆ ಕೆತ್ತಲ್ಪಟ್ಟ ಅಪೂರ್ಣ ರಾಕೆಟ್ ಶಿವ ದೇವಾಲಯ. ಒಂದು ವಾಸ್ತುಶಿಲ್ಪದ ಅದ್ಭುತ. ಈ ಸ್ಥಳದ ಮುಖ್ಯ ಪುರಾಣವು ಜಟಾಯುವಿನ ಸಹೋದರ ಸಂಪಾತಿಯೊಂದಿಗೆ ಸಂಬಂಧಿಸಿದೆ. ಮುರುಗನ್ ಅಸುರರ ವಿರುದ್ಧ ಯುದ್ಧ ಮಾಡುತ್ತಿದ್ದಾಗ ಸಂಪಾತಿ ಸೂರಪದ್ಮನ್ ಅಡಗಿದ್ದ ಸ್ಥಳವನ್ನು ಗುರುತಿಸಲು ಸಹಾಯ ಮಾಡಿದನು. ಅವನ ಭಕ್ತಿಯಿಂದ ಸಂತೋಷಗೊಂಡ ಮುರುಗನ್ ಅವನಿಗೆ ಮೋಕ್ಷವನ್ನು ನೀಡಿದರು. 6 ಶ್ರೀ ತಿರುಮಲೈ ಕುಮಾರಸ್ವಾಮಿ ದೇವಾಲಯ ತೆನ್ಪೋತೈ. ಪನ್ಪೋಲಿ ಸಮೀಪದಲ್ಲಿ ಪಶ್ಚಿಮ ಘಟ್ಟಗಳಿಂದ ಸುತ್ತುವರಿದಿರುವ ಸುಂದರವಾದ ತಿರುಮಲೈ ಕುಮಾರಸ್ವಾಮಿ ದೇವಾಲಯ ನಿಂತಿದೆ. ಈ ಬೆಟ್ಟದ ದೇವಾಲಯವು ತಿರುಪುಗಾಜ ಸ್ಥಳವಾಗಿದೆ ಮತ್ತು ಸಂತ ಸುಂದರಾರ್ ಅವರ ಪದ್ಯಗಳೊಂದಿಗೂ ಸಂಬಂಧಿಸಿದೆ. ಭಕ್ತರು ಸಂಪ್ರದಾಯವಾಗಿ ದೇವಾಲಯವನ್ನು ತಲುಪಲು 625 ಮೆಟ್ಟಿಲುಗಳನ್ನು ಏರುತ್ತಾರೆ. ಇಲ್ಲಿ ಭಗವಾನ್ ಮುರುಗನ್ ತಿರುಮಲೈ ಕುಮಾರಸ್ವಾಮಿ ಎಂದು ಮೂಕನ್ ಎಂದು ಕರೆಯಲ್ಪಟ್ಟು ಆರಾಧಿಸಲ್ಪಡುತ್ತಾರೆ. ಬೆಟ್ಟವೇ ಓಂ ರೂಪದಲ್ಲಿದೆ ಎಂದು ನಂಬಲಾಗಿದೆ. ಒಂದು ಪುರಾಣವು ಹೇಳುವುದೇನೆಂದರೆ ಮುರುಗನ್ ಪೂಜಾರಿ ಪೂವನ್ ಭಟ್ಟರ್ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತಮ್ಮ ವಿಗ್ರಹವು ಬಿದಿರು ಪೊದೆಯ ಕೆಳಗೆ ಅಡಗಿದೆ ಎಂದು ತಿಳಿಸಿದರು. ಇರುವೆಗಳು ದಾರಿ ತೋರಿಸಿದವು ಮತ್ತು ವಿಗ್ರಹವನ್ನು ಕಂಡುಹಿಡಿದು ಇಲ್ಲಿ ಪ್ರತಿಷ್ಠಾಪಿಸಲಾಯಿತು. ಮತ್ತೊಂದು ಶಕ್ತಿಯುತ ಪುರಾಣವು ಶಿವಕಾಮಿ ಅಮ್ಮಜ್ಯಾರ್ ಬಗ್ಗೆ. ಅವರು ದೇವಾಲಯ ನಿರ್ಮಾಣದಲ್ಲಿ ಸಹಾಯ ಮಾಡಿದ ಮಹಿರಾ ತಪಸ್ವಿನಿ. ಭಾರವಾದ ಕಂಬಗಳು ಬೆಟ್ಟದಿಂದ ಉರುಳಿ ಬಂದಾಗ ಮುರುಗನ್ ಅವರ ಕೃಪೆಯಿಂದ ರಕ್ಷಿಸಲ್ಪಟ್ಟು ಅವಳು ತನ್ನ ತಲೆಯಿಂದ ಅವುಗಳನ್ನು ನಿಲ್ಲಿಸಿದಳು ಎಂದು ನಂಬಲಾಗಿದೆ. ಬೆಟ್ಟದ ಮೇಲಿರುವ ಪವಿತ್ರ ಕುಂಟೆ ಇಶಿ ಅಗಸ್ತ್ಯರಿಂದ ನಿರ್ಮಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ ಮತ್ತು ಸಂಪ್ರದಾಯದ ಪ್ರಕಾರ ಪ್ರತಿದಿನ ಮುರುಗನ್ಗಾಗಿ ಒಂದು ಕಮಲ ಹೂವು ಅರಳುತ್ತಿತ್ತು. 7 ಕುಟ್ರಾಳನಾಥರ್ ದೇವಾಲಯ ಕುಟ್ರಾಳಂ. ಕುಟ್ರಾಳಂ ತನ್ನ ಜಲಪಾತಗಳಿಗೆ ಪ್ರಸಿದ್ಧವಾಗಿದೆ, ಆದರೆ ಪ್ರಕೃತಿಯ ಸೌಂದರ್ಯಕ್ಕಿಂತಲೂ ಮೀರಿ ಇದು ಆಳವಾದ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿದೆ. ಕುಟ್ರಾಳನಾಥರ್ ದೇವಾಲಯವು ಮುಖ್ಯವಾಗಿ ಒಂದು ಮಹಾನ್ ಶಿವ ದೇವಾಲಯ ಮತ್ತು ನಟರಾಜರ ಪಂಚಸಭೆಗಳಲ್ಲಿ ಒಂದಾದ ಚಿತ್ರಸಭೆ. ಆದರೂ ಇದು ಮುರುಗನ್ಗೂ ಪವಿತ್ರವಾಗಿದೆ, ಏಕೆಂದರೆ ಅರುಣಗಿರಿನಾಥರ್ ಇಲ್ಲಿ ಭಗವಾನ್ ಮುರುಗನ್ ಅವರನ್ನು ಸ್ತುತಿಸಿ ತಿರುಪುಗಜ ಹಾಡಿದರು. ಈ ದೇವಾಲಯವು ಶಂಖದ ಆಕಾರದಲ್ಲಿದೆ ಮತ್ತು ನಿಶಿ ಅಗಸ್ತ್ಯರೊಂದಿಗೆ ಸಂಬಂಧಿಸಿದೆ. ಶಿವನ ವಿವಾಹದ ಸಮಯದಲ್ಲಿ ಭೂಮಿಯನ್ನು ಸಮತೋಲನಗೊಳಿಸಲು ಅಗಸ್ತ್ಯರು ದಕ್ಷಿಣಕ್ಕೆ ಬಂದಾಗ ಮುರುಗ ಅವರು ಅವರಿಗೆ ಮಾರ್ಗದರ್ಶನ ನೀಡಿದರು. ಅಗಸ್ತ್ಯರು ಇಲ್ಲಿನ ವಿಷ್ಣು ರೂಪವನ್ನು ಶಿವಲಿಂಗವಾಗಿ ಪರಿವರ್ತಿಸಿದರು ಎಂದು ನಂಬಲಾಗಿದೆ. ಅವರ ಬೆರಳಚ್ಚುಗಳು ಇನ್ನೂ ಲಿಂಗದ ಮೇಲೆ ಕಾಣುತ್ತವೆ ಎಂದು ನಂಬುತ್ತಾರೆ. ಅಗಸ್ತ್ಯರು ದೇವರ ತಲೆಯನ್ನು ಒತ್ತಿದ ಕಾರಣ ಭಗವಂತನಿಗೆ ಶಾಶ್ವತ ತಲೆನೋವು ಇದೆಯೆಂದು ನಂಬಲಾಗಿದೆ. ಆದ್ದರಿಂದ ದೇವರಿಗೆ ವಿಶೇಷ ಔಷಧೀಯ ಎಣ್ಣೆಯನ್ನು ಹಚ್ಚಿ ಪ್ರಸಾದವಾಗಿ ನೀಡಲಾಗುತ್ತದೆ. ಕುಟ್ರಾಳನ್ನ ಚಿತ್ರಸಭೆ ತಾಮ್ರಪೂತ ಮೇಲ್ಚಾವಣಿ ಮತ್ತು ನೈಸರ್ಗಿಕ ಬಣ್ಣಗಳಿಂದ ಮಾಡಿದ ಚಿತ್ರಗಳಿಗೆ ಕೂಡ ಪ್ರಸಿದ್ಧವಾಗಿದೆ. 8 ಶ್ರೀ ತಿರುನಾಗೇಶ್ವರರ್ ದೇವಾಲಯ ನಾಂಗುನೇರಿ. ನಾಂಗುನೇರಿಯ ಹೃದಯಭಾಗದಲ್ಲಿ ಪ್ರಸಿದ್ಧ ವಾನಮಾಮಲೆ ಪೆರುಮಾಳ್ ದೇವಾಲಯದ ಸಮೀಪದಲ್ಲಿ ಪ್ರಾಚೀನ ತಿರುನಾಗೇಶ್ವರರ್ ದೇವಾಲಯ ನಿಂತಿದೆ. ಈ ದೇವಾಲಯವು 1,500 ವರ್ಷಗಳಿಗಿಂತ ಹಳೆಯದು ಎಂದು ಹೇಳಲಾಗುತ್ತದೆ ಮತ್ತು ಅರುಣಗಿರಿನಾಥರ್ ಇಲ್ಲಿ ಭಗವಾನ್ ಸುಬ್ರಹ್ಮಣ್ಯರ ಮೇಲೆ ತಿರುಪುಗಜ ಹಾಡಿದರು. ಇಲ್ಲಿನ ಮುಖ್ಯ ದೇವರು ತಿರು ನಾಗೇಶ್ವರರ್, ಸ್ವಯಂಭೂ ಶಿವಲಿಂಗ ಮತ್ತು ದೇವಿ ಶಿವಕಾಮಿ ಅಮ್ಮೆ. ಈ ದೇವಾಲಯವು ತಿರುನೆಲ್ವೇಲಿ ಪ್ರದೇಶದ ಪಂಚ ಆಸನ ಸ್ಥಳಗಳಲ್ಲೂ ಒಂದು ಭಾಗವಾಗಿದೆ. ಇಲ್ಲಿ ಭಗವಾನ್ ಮುರುಗನ್ 1 ಮುಖ ಮತ್ತು 4 ಕೈಗಳೊಂದಿಗೆ ತಮ್ಮ ನವಿಲಿನೊಂದಿಗೆ ನಿಂತಿರುವ ರೂಪದಲ್ಲಿ ಕಾಣಿಸುತ್ತಾರೆ. ಸರ್ಪ ದೋಷ ನಿವಾರಣೆಗಾಗಿ ಭಕ್ತರು ಇಲ್ಲಿ ವಿಶೇಷವಾಗಿ ಆರಾಧಿಸುತ್ತಾರೆ. 9 ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಕುರುಕ್ಕುತ್ತುರೆ. ತಿರುನೆಲ್ವೇಲಿ ಪಟ್ಟಣಕ್ಕೆ ಬಹಳ ಸಮೀಪದಲ್ಲಿ ಪವಿತ್ರ ತಾಮಿರಪರ್ಣಿ ನದಿಯ ತೀರದಲ್ಲಿ
ಕುರುಕುತ್ತುರೈ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ನಿಂತಿದೆ. ಈ ದೇವಾಲಯವು ನದಿಗೆ ಅಷ್ಟು ಸಮೀಪದಲ್ಲಿರುವುದರಿಂದ ಭಾರೀ ಮಳೆಯ ಸಮಯದಲ್ಲಿ ಇದು ಆಗಾಗ್ಗೆ ನೀರಿನಲ್ಲಿ ಮುಳುಗುತ್ತದೆ. ಆದರೂ ವರ್ಷದಿಂದ ವರ್ಷಕ್ಕೆ ಇದು ದೃಢವಾಗಿ ನಿಂತಿದೆ. ಇದರ ಪಶ್ಚಿಮ ಗೋಡೆಯನ್ನು ದೋಣಿಯ ಮುಂಭಾಗದಂತೆ ನಿರ್ಮಿಸಲಾಗಿದೆ. ಅದು ಪ್ರವಾಹದ ನೀರಿನ ಬಲವನ್ನು ಒಡೆದು ದೇವಾಲಯವನ್ನು ರಕ್ಷಿಸುತ್ತದೆ. ಮುಖ್ಯ ದೇವರು ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದ್ದಾರೆ. ಸಂಪ್ರದಾಯದ ಪ್ರಕಾರ ತಿರುಚೆಂದೂರ್ ಮುರುಗನ್ ವಿಗ್ರಹಕ್ಕೆ ಬಳಸಿದ ಕಲ್ಲು ಈ ಪ್ರದೇಶದಿಂದ ಬಂದದ್ದು. ನಂತರ ನದಿಯಲ್ಲಿ ಸ್ನಾನಕ್ಕೆ ಬಂದ ಒಬ್ಬ ವೃದ್ಧ ಮಹಿಳೆ ಮುರುಗನ್ ರೂಪವನ್ನು ನೋಡಿ ಪೂಜಿಸಲು ಆರಂಭಿಸಿದರು. ಕ್ರಮೇಣ ಆ ಪವಿತ್ರ ಸ್ಥಳ ದೇವಾಲಯವಾಗಿ ಬೆಳೆದಿತು. ಇಲ್ಲಿ ಮುರುಗನ್ ತಿರುಚೆಂದೂರ್ನಂತೆ ಶಿವಪೂಜೆ ಮಾಡುತ್ತಿರುವ ರೂಪದಲ್ಲಿಯೂ ಕಾಣುತ್ತಾರೆ. 10 ಶ್ರೀ ಸ್ವರ್ಣಮಲೈ ಕತಿರ್ವೇಲ್ ಮುರುಗನ್ ದೇವಾಲಯ, ಕೋವಿಲ್ಪಟ್ಟಿ. ಕೋವಿಲ್ಪಟ್ಟಿಯಲ್ಲಿ ಸ್ವರ್ಣಮಲೈ ಎಂಬ ಸಣ್ಣ ಬೆಟ್ಟದ ಮೇಲೆ ಶಕ್ತಿಯುತ ಕತಿರ್ವೇಲ್ ಮುರುಗನ್ ದೇವಾಲಯ ನಿಂತಿದೆ. ಇಲ್ಲಿ ಮುಖ್ಯ ದೇವರು ಮೂಲತಃ ಶಿಲ್ಪರೂಪದಲ್ಲಿರಲಿಲ್ಲ, ಆದರೆ ವೇಲ್ ಸ್ವತಃ ಮುರುಗನ ದೇವಿಕ ಬಾಲೆ. ಪುರಾಣದ ಪ್ರಕಾರ ಕೋವಿಲ್ಪಟ್ಟಿಯ ಒಬ್ಬ ಭಕ್ತನು ಶ್ರೀಲಂಕಾಗೆ ಹೋಗಿ ಕತಾರಗಾಮ ಮುರುಗನ್ಗೆ ಆರವಾದ ಭಕ್ತನಾದನು. ಅವನು ಹಿಂದಿರುಗಿದಾಗ ಭಗವಂತನನ್ನು ಬಿಟ್ಟು ಬಂದ ನೋವು ಅನುಭವಿಸಿದನು. ಮುರುಗನ್ ಅವನು ಹಿಡಿದಿದ್ದ ವೇಲ್ನಲ್ಲಿ ಪ್ರತ್ಯಕ್ಷವಾಗಿ ಅದನ್ನು ಕೋವಿಲ್ಪಟ್ಟಿಯ ಬೆಟ್ಟದ ಮೇಲೆ ಪೂಜಿಸಲು ಸೂಚಿಸಿದರು. ಹೀಗೆ ಕತಾರಗಾಮ ಮುರುಗನ್ನ ವೇಲ್ ಇಲ್ಲಿ ಮುಖ್ಯ ದೇವರಾದರು. ಭಕ್ತರು ಕಂದ ಷಷ್ಠಿ ಸಮಯದಲ್ಲಿ ಇಲ್ಲಿ ಬಂದು ಶತ್ರು ಸಂಹಾರ ವೇಲ್ ಪದಿಗನ್ ಜಪಿಸಿ ಶತ್ರುಗಳು, ಕಪ್ಪು ಮಂತ್ರ, ಬಡತನ, ರೋಗ ಮತ್ತು ಮಾನಸಿಕ ಕಷ್ಟಗಳಿಂದ ಮುಕ್ತಿ ಪಡೆಯಲು ಪ್ರಾರ್ಥಿಸುತ್ತಾರೆ. 11 ಶ್ರೀ ವೇಲಿಮಲೈ ಕುಮಾರಕೋಯಿಲ್ ಮುರುಗನ್ ದೇವಾಲಯ. ಕನ್ಯಾಕುಮಾರಿ ಸಮೀಪದಲ್ಲಿ ತಿರುನೆಲ್ವೇಲಿಯಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿ ಪ್ರಸಿದ್ಧ ವೇಲಿಮಲೈ ಕುಮಾರಕೋಯಿಲ್ ಮುರುಗನ್ ದೇವಾಲಯ ನಿಂತಿದೆ. ಇಲ್ಲಿನ ಭಗವಾನ್ ಮುರುಗನ್ ವಿಗ್ರಹವು ವೈಭವಶಾಲಿಯಾಗಿದ್ದು ಸುಮಾರು 8.5 ಅಡಿ ಎತ್ತರದಲ್ಲಿದೆ. ದೇವಿ ವಲ್ಲಿ ಅವರ ಪಕ್ಕದಲ್ಲಿ ನಿಂತಿದ್ದಾಳೆ. ಈ ದೇವಾಲಯವು ಮುರುಗನ್ ಮತ್ತು ವಳ್ಳಿಯ ದೈವಿಕ ವಿವಾಹವಾದ ವಳ್ಳಿ ಕಲ್ಯಾಣಂ ಜೊತೆ ಆಳವಾಗಿ ಸಂಬಂಧಿಸಿದೆ. ಸಂಪ್ರದಾಯದ ಪ್ರಕಾರ ವಳ್ಳಿ ಇಲ್ಲಿ ವಾಸಿಸುತ್ತಿದ್ದಳು, ತನ್ನ ಸ್ನೇಹಿತೆಯರೊಂದಿಗೆ ಆಡುತ್ತಿದ್ದಳು, ಸಜ್ಜೆ ಹೊಲಗಳನ್ನು ಕಾಪಾಡುತ್ತಿದ್ದಳು ಮತ್ತು ಮುರುಗನ್ ಅವನ ಪ್ರೀತಿಯನ್ನು ಗೆಲ್ಲಲು ವಿವಿಧ ರೂಪಗಳಲ್ಲಿ ಬಂದರು. ಸಮೀಪದ ಪವಿತ್ರ ಸ್ಥಳಗಳಲ್ಲಿ ವಳ್ಳಿ ಗುಹಾ, ವಳ್ಳಿ ಸುನೈ, ವಳ್ಳಿ ಸೋಲೆ ಮತ್ತು ಮುರುಗ ವೃದ್ಧನ ವೇಷದಲ್ಲಿ ಬಂದ ಕಿಡವನ್ ಸೋಲೆ ಸೇರಿವೆ. ಮುರುಗ ಇಲ್ಲಿ ವಳ್ಳಿಗಾಗಿ ವೆಂಗೆ ಮರವಾಗಿ ನಿಂತಿದ್ದರು ಎಂದು ಕೂಡ ನಂಬಲಾಗಿದೆ. ಈ ಬೆಟ್ಟ ಮತ್ತು ಗುಹಾ ದೇವಾಲಯವು ಕೇರಳ ಶೈಲಿಯ ಪೂಜಾ ಸಂಪ್ರದಾಯಗಳನ್ನು ಅನುಸರಿಸುತ್ತದೆ ಮತ್ತು ಕೇರಳದಿಂದ ಅನೇಕ ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. 12 ಕೊಡುಂತು ಮಾಮಲೆ ಮುರುಗನ್ ದೇವಾಲಯ, ತಿರುನೆಲ್ವೇಲಿ. ಅಂಬಾಸಮುದ್ರಂ ಪ್ರದೇಶದ ಹಸಿರು ಹಿನ್ನೆಲೆಯಲ್ಲಿರುವ ಕೊಡುಂತು ಮಾಮಲೆ ಮುರುಗನ್ ದೇವಾಲಯವು ತಿರುನೆಲ್ವೇಲಿಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಭಗವಾನ್ ಮುರುಗನ್, ಮುರುಗನ ಬಾಲರೂಪವಾದ ಬಾಲ ಸುಬ್ರಹ್ಮಣ್ಯರಾಗಿ ದರ್ಶನ ನೀಡುತ್ತಾರೆ. ಕೊಡುಂತು ಮಾಮಲೆ ಎಂಬ ಹೆಸರು ಗುಣಮುಖತೆಯೊಂದಿಗೆ ಸಂಬಂಧಿಸಿದೆ. ಪುರಾಣದ ಪ್ರಕಾರ ಹನುಮಾನ್ ಸಂಜೀವಿನಿ ಪರ್ವತವನ್ನು ಲಂಕೆಗೆ ಹೊತ್ತೊಯ್ಯುವಾಗ ಆ ಔಷಧೀಯ ಪರ್ವತದ ಭಾಗಗಳು ಅನೇಕ ಸ್ಥಳಗಳಲ್ಲಿ ಬಿದ್ದವು. ಕೊಡುಂತು ಮಾಮಲೆ ಅಂತಹ ಒಂದು ಸ್ಥಳವೆಂದು ಔಷಧೀಯ ಶಕ್ತಿಯಿಂದ ತುಂಬಿದೆಯೆಂದು ನಂಬಲಾಗಿದೆ. ಮತ್ತೊಂದು ಪುರಾಣವು ಹೇಳುವುದೇನೆಂದರೆ ತಿರುಚೆಂದೂರ್ ಮುರುಗನ್ ಒಬ್ಬ ಭಕ್ತನ ಕನಸಿನಲ್ಲಿ ಕಾಣಿಸಿಕೊಂಡು ಈ ಬೆಟ್ಟದಲ್ಲಿ ತಪಸ್ಸು ಮಾಡಲು ಸೂಚಿಸಿದರು. ಆ ಭಕ್ತನು ಇಲ್ಲಿ ಪೂಜಿಸಿ ಮುರುಗನ್ ಅವರನ್ನು ಬಾಲರೂಪದಲ್ಲಿ ದರ್ಶನ ಪಡೆದನು. ಇಲ್ಲಿ ಇಡನೀರ್ ಕಿನರು ಎಂಬ ವಿಶೇಷ ಬಾವಿಯೂ ಇದೆ, ಅಂದರೆ ಎಳೆ ತೆಂಗಿನಕಾಯಿ ನೀರಿನ ಬಾವಿ. ಮಳೆಗಾಲದಲ್ಲಿ ಅದರ ನೀರು ಎಳೆ ತೆಂಗಿನಕಾಯಿ ನೀರಿನಂತೆ ಸಿಹಿಯಾಗಿರುತ್ತದೆ ಎಂದು ಹೇಳಲಾಗುತ್ತದೆ. 13 ನಾದಗಿರಿ ಮುರುಗನ್ ದೇವಾಲಯ, ಗೂಡಲೂರು. ನಮ್ಮ ಅಂತಿಮ ದೇವಾಲಯ ತೆಂಕಾಸಿ ಪ್ರದೇಶದ ಗೂಡಲೂರಿನಲ್ಲಿ ಇರುವ ನಾದಗಿರಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ. ಇಲ್ಲಿ ಭಗವಾನ್ ಮುರುಗ ಸಣ್ಣ ಬೆಟ್ಟದ ಮೇಲೆ ಸೊಗಸಾಗಿ ನಿಂತಿರುವ ಬಾಲಸುಬ್ರಹ್ಮಣ್ಯ ಸ್ವಾಮಿ ರೂಪದಲ್ಲಿ ಕಾಣುತ್ತಾರೆ. ದೇವಾಲಯಕ್ಕೆ ತಲುಪುವ ಮುನ್ನವೇ ಮರಗಳು ಮತ್ತು ಸಸ್ಯಗಳ ಹಸಿರು ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. ಈ ದೇವಾಲಯವನ್ನು ಸಿದ್ಧರು ಆರಾಧಿಸಿದ್ದಾರೆ ಎಂದು ನಂಬಲಾಗಿದೆ. ಭಕ್ತರು ಸಿದ್ಧರು ಇನ್ನೂ ಈ ಬೆಟ್ಟವನ್ನು ಆಶೀರ್ವದಿಸುತ್ತಾರೆ ಎಂದು ಕೂಡ ನಂಬುತ್ತಾರೆ. ಬೆಟ್ಟದ ಸುತ್ತ ಗಿರಿವಲಂ ಮಾರ್ಗವಿದೆ ಮತ್ತು ಭಕ್ತರು ವಿಶೇಷವಾಗಿ ಪ್ರತಿ ತಿಂಗಳ ಕಾರ್ತಿಗೆ ದಿನಗಳಲ್ಲಿ ಇಲ್ಲಿ ಆರಾಧಿಸುತ್ತಾರೆ. ಅನ್ನದಾನವೂ ನಡೆಯುತ್ತದೆ. ಸಾಧ್ಯವಾದರೆ ಪ್ರತಿಯೊಬ್ಬ ಮುರುಗನ್ ಭಕ್ತರು ಜೀವನದಲ್ಲಿ ಕನಿಷ್ಠ ಒಮ್ಮೆ ಆದರೂ ಈ ಪವಿತ್ರ ದೇವಾಲಯಗಳನ್ನು ದರ್ಶಿಸಲು ಪ್ರಯತ್ನಿಸಬೇಕು. ಈ ವಿಡಿಯೋ ನಿಮ್ಮ ಹೃದಯವನ್ನು ಸ್ಪರ್ಶಿಸಿದ್ದರೆ ದಯವಿಟ್ಟು ಇದನ್ನು ಸಹಭಕ್ತರೊಂದಿಗೆ ಹಂಚಿಕೊಳ್ಳಿ. ಭಾರತದಾದ್ಯಂತ ಇನ್ನಷ್ಟು ಪವಿತ್ರ ದೇವಾಲಯ ಯಾತ್ರೆಗಳು, ಪ್ರಾಚೀನ ಪುರಾಣಗಳು ಮತ್ತು ಆಧ್ಯಾತ್ಮಿಕ ಕಥೆಗಳಿಗಾಗಿ ಕ್ಷೇತ್ರಜ್ಞಂ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಓಂ ಶರವಣ ಭವ. ವೇಲ್ ವೇಲ್ ಮುರುಗಾ. ವೆಟ್ರಿ ವೇಲ್ ಮುರುಗಾ.